ಪವಿತ್ರ ಗೌಡ ಮುನಿಸು ತಣಿಸಲು ರೇಣುಕಾಸ್ವಾಮಿ ಕೊಲೆ, ಪ್ರೇಯಸಿ ಮೆಚ್ಚಿಸಲು ದಾಸನಿಂದ ಕ್ರೌರ್ಯ, ಜೈಲೂಟಕ್ಕೆ ಸುಸ್ತು ಹೊಡೆದ ಕಾಟೇರ. ರೇಣುಕಾಸ್ವಾಮಿ ಕೊಲೆಗೆ ಸಿಕ್ತು ಮಹತ್ವದ ಸಾಕ್ಷಿ, ರೌಡಿ ಗ್ಯಾಂಗ್ ಫಿಂಗರ್ ಪ್ರಿಂಟ್ ಮ್ಯಾಚ್, ರೇಣುಕಾಸ್ವಾಮಿ ಮರ್ಡರ್ ಸಾಬೀತಿಗೆ ಸಿಕ್ತು ಬ್ರಹ್ಮಾಸ್ತ್ರ. ಬಗೆದಷ್ಟು ಬಯಲಾಗ್ತಾ ಇದೆ ಮುಡಾ ಅವ್ಯವಹಾರ, ನಿವೇಶನ ಹಂಚಿಕೆಯಲ್ಲೂ ಮಹಾ ಮೋಸ, ಸೈಟ್ ಸಿಗದೆ ಶಿವಮೊಗ್ಗ ಕುಟುಂಬ ಕಂಗಾಲು. ರಾಜ್ಯದಲ್ಲಿ ಮುಂದುವರಿದ ಡೆಂಗಿ ರಣಕೇಕೆ, ಡೆಡ್ಲಿ ಜ್ವರಕ್ಕೆ 8 ಜೀವಗಳು ಬಲಿ, ಸೋಂಕಿತರ ಸಂಖ್ಯೆ 532ಕ್ಕೆ ಏರಿಕೆ. ಮೈಸೂರಿನಲ್ಲಿ ಸಫಾರಿ ವಾಹನದ ಮೇಲೆ ಸಲಗ ಅಟ್ಯಾಕ್, ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ, ಇತ್ತ ಪ್ರವಾಸಿಗರಿಗೆ ಹುಲಿಗಳ ದರ್ಶನ. ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ರಣಕೇಕೆಯನ್ನ ಹಾಕ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 127 ಮಂದಿಗೆ ಈ ಒಂದು ಡೆಂಗಿ ಅಟ್ಯಾಕ್ ಆಗಿದೆ. ಕೊನೆಗೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಡೆಂಗಿ ತಡೆಗೆ ಸಿಬ್ಬಂದಿ ಔಷಧಿ ಸಿಂಪಡಣೆಯನ್ನ ಮಾಡ್ತಾ ಇದ್ದಾರೆ. ಹಲವು ಏರಿಯಾಗಳಲ್ಲಿ ಸಿಬ್ಬಂದಿ ಔಷಧಿಯನ್ನ ಸಿಂಪಡಣೆ ಮಾಡ್ತಾ ಇದ್ದಾರೆ. ಮಹದೇವಪುರ, ವರ್ತೂರಿನಲ್ಲಿ ಔಷಧಿ ಸಿಂಪಡಣೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಈ ಒಂದು ಮಹಾಮಾರಿ ಡೆಂಗಿಗೆ ಈಗಾಗಲೇ 8 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಮಕ್ಕಳು ಕೂಡ ಈ ಒಂದು ಡೆಂಗಿಗೆ ಸಾವನ್ನಪ್ತಾ ಇರೋದು ನಿಜಕ್ಕೂ ಒಂದ್ ಕಡೆ ಆತಂಕಕ್ಕೆ ಕಾರಣ ಕೂಡ ಆಗ್ತಾ ಇರುವಂಥದ್ದು. ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯನ್ನ ಕಾಣ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಬೇಜವಾಬ್ದಾರಿತನವನ್ನ ಮೆರಿತಾ ಇದ್ರು. ಯಾವಾಗ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಕಂಡು ಯಾವಾಗ ಸಾವು ನೋವುಗಳು ಹೆಚ್ಚು ಸಂಭವಿಸಿದ್ವು ಆಗ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದೀಗ ಸಿಟಿಯಲ್ಲಿ ಡೆಂಗಿ ರಣಕೇಕೆಗೆ ಬ್ರೇಕ್ ಹಾಕುವುದಕ್ಕೆ ಔಷಧಿ ಸಿಂಪಡಣೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಬಹಳ ಕಡೆ ಕೂಡ ಈ ಒಂದು ಡೆಂಗಿ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಬರೀ ಬೆಂಗಳೂರಿನಲ್ಲಿ ಎಚ್ಚೆತ್ತುಕೊಂಡ್ರೆ ಸಾಕಾಗೋದಿಲ್ಲ. ಎಲ್ಲೆಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೋ ಅಲ್ಲೆಲ್ಲವೂ ಕೂಡ ಈ ಒಂದು ಡೆಂಗಿ ತಡೆಗೆ ಡೆಂಗಿ ತಡೆಗೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 127 ಮಂದಿಗೆ ಡೆಂಗಿ ಸೋಂಕು ತಗುಲಿರುವಂಥದ್ದು. ಅಂದರೆ ಒಮ್ಮೆ ಈ ಒಂದು ಡೆಂಗಿ ಸೋಂಕು ಬಂದು ಹುಷಾರಾದರೆ ಮುಗಿತಪ್ಪ ಎಲ್ಲ